ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಾನು ತ್ರಿವಿಕ್ರಮ್ ನೋಡಿದ್ದು ನಿಜನಾ ಅಥವಾ ಸುಳ್ಳ? ಒಂದು ವೇಳೆ ಇದು ನಿಜನೇ ಆಗಿದ್ರೆ ಅವನು ಮತ್ತೆ ಪಲ್ಲವಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಬಿಡ್ತಾನ? ಅವನಿಂದ ಮತ್ತೆ ಪಲ್ಲವಿ ಜೀವನ ಹಾಳಾಗೋಗುತ್ತಲ್ಲ. ಮಾವ, ಯಾಕೊಂಥರ ಇದ್ದೀರಾ? ಅದು ಅದು ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಅದನ್ನ ಹೇಳಿ ಅವಳ ಮನಸ್ಸನ್ನು ಮತ್ತೆ ಯಾಕೆ ನೋಯಿಸೋದು? ಬೇಡ. ಮಾವ, ನೀವು ಅವತ್ ಮಾರ್ಕೆಟ್ಗೆ ಹೋಗಿ ಬಂದಾಗ್ಲಿಂದ ಗಮನಿಸ್ತಿದ್ದ ನಾನು. ಯಾಕೋ ಒಂಥರ ಇದ್ದೀರಾ? ಏನಿಲ್ಲಮ್ಮ, ಅಂಥದ್ದೇನೂ ಇಲ್ಲ. ಪಲ್ಲವಿ, ನೀನ್ ಯಾಕೆ ಮದುವೆ ಬಗ್ಗೆ ಯೋಚನೆ ಮಾಡಬಾರ್ದು? ಮಾತಾಡಮ್ಮ. ಮಾವ, ಇದೊಂದು ವಿಷಯನ ಬಿಟ್ಟು ಬೇರೇನಾದ್ರೂ ಇದ್ರೆ ಹೇಳಿ. ಹಾಗಂದ್ರೆ ಯಾಗಮ್ಮ? ನೀನ್ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಮ್ಗಿರಲ್ವಾ? ಮಾವ, ಇವಾಗ ನಾನು ಚೆನ್ನಾಗೇ ಇದ್ದೀನಲ್ಲ. ಒಂಟಿ ಮರತರ ಜೀವನ ಇದೊಂದು ಜೀವನ ಅಂತ ಹೇಳ್ತಾರೇನಮ್ಮ. ನೋಡಮ್ಮ, ಹೆಣ್ಣಿಗೊಂದು ಗಂಡು, ಅದೇ ಪ್ರಕೃತಿ ನಿಯಮ ಅಮ್ಮ. ಆ ಗಂಡು ನನ್ನ ಜೀವನದಲ್ಲಿ ಬಂದು ಆಯ್ತು, ನಾನ್ ಮೋಸ ಹೋಗಿದ್ದು ಆಯ್ತು. ಒಬ್ರಾಗಿರ್ತಾರೆ ಅಂದ್ರೆ ಎಲ್ರೂ ಹಾಗೆ ಇರ್ತಾರೆ ನನ್ನಮ್ಮ. ನಮ್ ವಿಕ್ರಾಂತರ ಒಳ್ಳೆ ಹುಡುಗನು ಇರ್ತಾನಮ್ಮ. ಅವನಿಗೂ ನಿನ್ ಮೇಲೆ ಮನ್ಸಿದೆ. ಅವನ್ ಯಾಕೆ ನೀನ್ ಮದ್ವೆ ಆಗ್ಬಾರ್ದು? ನನ್ಗೆ ಯಾರ ಮೇಲೂ ಮನ್ಸಿಲ್ಲ ಮಾವ. ಹಾಗಂದ್ರೆ ಹೇಗಮ್ಮ? ನಿನಗೊಬ್ಬ ಜೀವನದ ಸಂಗಾತಿ ಬೇಕಲ್ವಾ? ದಯವಿಟ್ಟು ವಿಕ್ರಾಂತ್ ಮದುವೆ ಆಗಮ್ಮ. ಮಾವ, ನನಗೆ ಈ ಮದ್ವೆ, ಈ ಸಂಬಂಧಗಳ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ. ನನಗೆ ಅನು ಒಬ್ಳೆ ಸಾಕು. ಅವಳೇ ನನ್ನ ಪ್ರಪಂಚ, ಅವಳೇ ನನ್ನ ಮಗಳು, ನನ್ನ ಸರ್ವಸ್ವ ಎಲ್ಲ.